ಶಿವಮೊಗ್ಗ ಜಿಲ್ಲೆ ಭದ್ರಾವತಿ ತಾಲೂಕಿನ ಬಾರಂದೂರು ಅನ್ನಲ್ಲಿ ಒಂದು ಚಿರತೆ ಮೃತಪಟ್ಟಿದೆ. ಅದರಲ್ಲಿ ಅಂದರೆ ಫಸ್ಟ್ ಟೈಮ್ ಅನ್ಸುತ್ತೆ ಮೋಸ್ಟ್ಲಿ ಒಂದು ಚಿರತೆಯನ್ನು ಬರ್ಚಿಯಿಂದ ಹೊಡೆದು ಬಿಟ್ಟು ಸಾಯಿಸಿದ್ದಾರೆ. ಹಂಟಿಂಗ್ ಸಾಮಾನ್ಯವಾಗಿ ಅಂದರೆ ಚಿರತೆಯನ್ನು ಕೊಲ್ಲೋದಕ್ಕೆ ಬೇರೆ ಏನು ಇಂಟೆನ್ಷನ್ ಇರಲಿಲ್ಲ. ಅಂದರೆ ಉರುಳಾಗ್ತಿದ್ರು, ಉರುಳಿಗೆ ಬೀಳ್ತಿತ್ತು, ಅಥವಾ ಯಾಕಂದರೆ ಅದು ಮಾಂಸಕ್ಕೆ ಯೂಸ್ ಮಾಡಲ್ಲ, ಅಥವಾ ಅದರದ್ದು ಬಾಡಿ ಪಾರ್ಟ್ಸ್ಗಳನ್ನ ಅಂದರೆ ಅಷ್ಟರ ಮಟ್ಟಿಗೆ ನಮ್ಮ ಶಿವಮೊಗ್ಗ ಅಥವಾ ಚಿಕ್ಕಮಗಳೂರು ಭಾಗದಲ್ಲಿ ಅವುಗಳನ್ನ ಅದರದ್ದು ಮಾರಾಟದ ಜಾಲ ಇಲ್ಲ. ಇದರಿಂದ ಶಾರ್ಪ್ ಒಂದು ಎಡ್ಜ್ ಇರುವಂಥ ಯಾವುದೋ ಒಂದು ವಸ್ತುವಿನಿಂದ ಅದನ್ನು ಇರಿದು ಕೊಂದಿದ ಹಾಗೆ ಒಂದು ಕಂಡಿದೆ. ಅದು ಪೋಸ್ಟ್ ಮಾರ್ಟಮ್ಸ್ ಆಗಿದೆ. ಅದ್ರ ಜೊತೆಗೆ ಅದು ಮೊದಲೇ ಗನ್ ಶಾಟಿಂದ ಏನಾದ್ರು ಮೃತಪಟ್ಟಿತ್ತ ಅಂತೇಳಿ ಅದನ್ನು ನೋಡಿದರೆ ಇಲ್ಲ, ಅದು ಈ ಥರ ಒಂದು ವೆಪನ್ನಿಂದ ಹೊಡೆದಿರೋದು ಅಥವಾ ಇರಿದಿರೋದು ಅಂತ ಗೊತ್ತಾಗಿದೆ. ಹಾಗೆ ಚಿರತೆಯನ್ನು ಇರಿಯೋದಕ್ಕೆ ಸಾಧ್ಯವಿಲ್ಲದೆ ಇರೋದ್ರಿಂದ, ಜೊತೆಗೆ ಆ ಭಾಗದಲ್ಲಿ ಚಿರತೆ ಕಾಟ ಇದೆ ಅಂತೇಳಿ ಯಾರು ಕೂಡ ಅಲ್ಲಿನ ಅಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡದೇ ಇರೋದ್ರಿಂದ ಸ್ವಲ್ಪ ಅನುಮಾನ ಹೆಚ್ಚಾಗಿದೆ. ಕಾಡಲ್ಲಿ ಪ್ರಾಣಿಗಳನ್ನ ಕೊಲ್ಲೋದಕ್ಕೆ ಹೋಗುವಂತ ಅಂಥವ್ರದ್ದೇ ಕೃತ್ಯ ಇದು. ಮಾಂಸಕ್ಕಾಗಿ ಕಾಡು ಪ್ರಾಣಿಗಳ ಬೇಟೆ ಭದ್ರಾವತಿ ಡಿವಿಷನ್, ಅದು ಅಪ್ ಟು ತರೀಕೆರೆವರೆಗೆ, ಈ ಕಡೆ ನಮಗೆ ಭದ್ರಾ ವೈಲ್ಡ್ ಲೈಫ್ ಡಿವಿಷನ್ ಇದೆಯಲ್ಲ ಅಲ್ಲಿವರೆಗೆ ಅದು ಮಾಮೂಲಾಗಿದೆ. ಜೊತೆಗೆ ಇಲ್ಲಿ ಯಾರೂ ಕೂಡ ಅಂದರೆ ಈ ಬಂದೂಕು ಅಥವಾ ಏನಾದರೂ ಅದರ ಸೌಂಡ್ ಮಾಡುವಂಥ ಯಾವುದೇ ಎಕ್ವಿಪ್ಮೆಂಟ್ಗಳನ್ನ ಇಟ್ಕೊಂಡ್ಬಿಟ್ಟು ಕಾಡೊಳಗೆ ಇಳಿಯೋದಿಲ್ಲ. ಇವರೆಲ್ಲರೂ ಕೂಡ ಒಂದು ಬ್ಯಾಟ್ರಿ ಜೊತೆಗೆ ಈ ಥರದ್ದು ಅಂದರೆ ಅದು ಚೂಪಾದ ಒಂದು ದೋಟಿ, ಅಥವಾ ನಾವೇನ ಮಲೆನಾಡಲ್ಲಿ ಬಡ್ಕ ಅಂತ ಕರಿತೀವಿ, ಎಲ್ಲ ಸೌಂಡ್ ಆಗಬಾರ್ದು ಯಾವ್ದಾದ್ರು ಸಾಯಿಸಿದ್ರೆ, ಆ ಥರದ ವಸ್ತುಗಳನ್ನ ಹಿಡಿದು ಕಾಡಿಗೆ ಇಳಿತಾರೆ. ಹೀಗೆ ಈ ಥರ ಬ್ಯಾಟ್ರಿ ಹಾಕಿದಾಗ ಏನಾಗುತ್ತೆ ಅಂತಂದರೆ ಅವು ಕಣ್ಣು ಕೊಟ್ಟು ನಿಂತ್ಕೊಂಡ್ಬಿಡ್ತವೆ. ಇದು ಮಲೆನಾಡಿಗರಿಗೆ ಗೊತ್ತೇ ಇರುತ್ತೆ, ಈ ಥರ ಶಿಕಾರಿಗಳು ಹಿಂದಿನ ಕಾಲದಿಂದ ಮಾಡ್ತಿದ್ದಿದ್ದು. ಈ ಥರ ಹಾಗೆ ನಿಂತ್ಕೊಂಡಾಗ ಇವರು ಹೊಡೆದಿರೋದು ಅಂತ ನಮಗೆ ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಅದು. ಆದರೆ ಇದು ಅಲ್ಲೇ ಮೃತಪಟ್ಟಿತ್ತ ಅಥವಾ ಬೇರೆ ಕಡೆ ಅದು ಸಾಯಿಸಿಬಿಟ್ಟು ಅಲ್ಲಿಂದ ಇದನ್ನ ಬೇರೆ ಕಡೆ ತಂದು ಹಾಕಿದಾರ ಅನ್ನೋದ್ರ ಬಗ್ಗೆ ಈಗ ಅಧಿಕಾರಿಗಳು ಅದು ಎಲ್ಲೆಲ್ಲಿ ಅವರು ಓಡಾಡಿರ್ಬೋದು ಅನ್ನೋದು, ಅಂದರೆ ಸುಮಾರು ಕಿಲೋಮೀಟರ್ ಗಟ್ಟಲೆ CCTV ಫುಟೇಜಸ್ ಅದನ್ನೆಲ್ಲ ಆಕ್ಸೆಸ್ ಮಾಡ್ತಿದ್ದಾರೆ. ಮಾಂಸಕ್ಕಾಗಿ ಬೇಟೆ ಆಡುವವರು, ಅದರ ಕಮರ್ಷಿಯಲ್ ಇರ್ಬೋದು ಅಥವಾ ಅವರು ತಿನ್ನೋಕೆ ಇರ್ಬೋದು, ಇದು ಈ ಭಾಗದಲ್ಲಿ ಬಹಳಷ್ಟು ಇದೆ. ಅದು ತುಂಬ ಜನರ ಮೇಲೆ ಹಾಕ್ತಾರೆ, ಕೇಸ್ ಹಾಕ್ತಾರೆ, ಕಳಿಸ್ತಾರೆ, ಮತ್ತೆ ವಾಪಸ್ ಒಂದು ವಾರಕ್ಕೆ 15 ದಿನಕ್ಕೆ ಬೇಲ್ ಮೇಲೆ ಹೊರಗಡೆ ಬಂದ್ಬಿಡ್ತಾರೆ. ಏನು ಎವಿಡೆನ್ಸ್ ಇರೋಲ್ಲ ಅಂತ ಹೇಳೋ ಅಥವಾ ಏನಕ್ಕೋ ವಾಪಸ್ ಬಂದಿರ್ತಾರೆ. ಅವರೆಲ್ಲ ಕೂಡ ಆಕ್ಟಿವ್ ಇರೋರನ್ನ ಕೂಡ ಈಗ ಮತ್ತೆ ವಿಚಾರಣೆ ಮಾಡ್ತಿದ್ದಾರೆ. ಚಿರತೆಯನ್ನ ಪರ್ಟಿಕ್ಯುಲರ್ ಆಗಿ ಈ ತರ ಹೊಡೆದಿರೋದು, ಇದು ಅವ್ರಿಗೆ ಗೊತ್ತಿಲ್ಲದೆ ಹೊಡೆದಿರೋದ್ರಿಂದ ಮತ್ತೆ ತಮ್ಮ ಮೇಲೆಲ್ಲೋ ಬಂದ್ಬಿಡುತ್ತೆ ಅನ್ನೋ ಕಾರಣದಿಂದ ಬೇರೆ ಕಡೆ ವರ್ಗಾವಣೆ ಮಾಡಿರೋಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಈ ಭಾಗದಲ್ಲಿ ಯಾವುದೇ ಭಾಗದಲ್ಲೂ ಚೆಕ್ ಪೋಸ್ಟ್ ಆ ಥರದ್ದೇನು ಕಂಡು ಬರಲ್ಲ. ಹಾಗಾಗಿ ಎಷ್ಟು ದೂರ ಬೇಕಾದ್ರೂ ತಂದು ಎಸ್ದಿರ್ಬೋದು. ಈಗ ಅವರು ಏನಾದ್ರು ಹೆಜ್ಜೆ ಗೊತ್ತಿದ್ರೆ, ತಂದು ವೆಹಿಕಲ್ ಏನಾದ್ರು ಇದ್ದಿದ್ರೆ ಅದೆಲ್ಲದು ಕೂಡ ಈಗ ಪರಿಗಣನೆಗೆ ಬರುತ್ತೆ. ಇನ್ನೊಂದು ಅಂತರ ಗಂಗೆ ಅಂತೇಳಿ ಒಂದು ಸ್ಟೇಟ್ ಫಾರೆಸ್ಟ್ ಇದೆ, ಅಲ್ಲಿ ಸ್ವಲ್ಪ ಇದೆ. ಬಟ್ ಅದು ಕೂಡ ಚಿರತೆಯ ನಾರ್ಮಲ್ ಓಡಾಟಗಳು ಇಲ್ಲದೆ ಇರುವಂಥ ಏನೋ ಅದು ಕಾಡು. ಎಲ್ಲ ಕಡೆ ಒತ್ತುವರಿ ಅಥವಾ ಎಲ್ಲ ಬಿಳಿಸಲಾಗ್ಬಿಡುತ್ತೆ, ಎಲ್ಲ ಕಡೆ ಖಾಲಿ ಹೊಡಿತಾ ಇರುತ್ತೆ. ಇನ್ನು ನಾಯಿಗಳನ್ನ ಹಂಟ್ ಮಾಡೋಕ್ಕೆ ಚಿರತೆ ಬಂದಿದ್ರೆ ಅದು ಭದ್ರಾವತಿ ನಗರದೊಳಗೆ ಅದು ಓಡಾಡಬೇಕು. ಸುತ್ತಮುತ್ತ ಏನಾದರೂ ನಾಯಿಗಳಿರುವಂಥ ಹಳ್ಳಿಗಳಲ್ಲಿ ಓಡಾಡಬೇಕು. ಇದು ಹಂಗೂ ಬಿದ್ದಿಲ್ಲ. ಸಾಕಷ್ಟು ಅನುಮಾನ ಮಾಡಿದ್ರೆ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದು. ಯಾರೋ ಚಿರತೆ ಸಾವು, ಆನೆ ಸಾವು, ಹುಲಿನೇ ಸತ್ತೋಗ್ತಿದೆ, ಹುಲಿನೇ ಕಿಲ್ ಮಾಡ್ತಿದ್ದಾರೆ, ಇದೆಲ್ಲ ಮಾಮೂಲು ಆಗೋಗಿದೆ. ಆದರೆ ಬರ್ಚಿಯಿಂದ ಹೊಡೆದು ಸಾಯಿಸಿರುವಂತಹ ಘಟನೆ ಇದೆಯಲ್ಲ, ಇದು ಒಂದು ಸ್ವಲ್ಪ ಮತ್ತೆ ನಮಗೆ ಇದು ಬಹಳ ಗಹನವಾದ ವಿಷಯ ಅಂತ ನನಗೆ ಅನಿಸ್ತಾ ಇದೆ. ನಮ್ಮ ಅಲ್ಲಿ ಒಂದು ಸ್ವಲ್ಪ ಎಫೆಕ್ಟಿವ್ ಇರುವಂಥ DCF ನಮ್ಮ ಆಶೀಶ್ ರೆಡ್ಡಿ ಅಂತ ಹೇಳಿ, ಅವರು ಅದನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಅವರು ಮಾತಾಡಿದ್ರು ಕೂಡ, ನಮ್ಮ ರೈಲ್ಯಾಂಡ್ ಜೊತೆಗೆ ಮಾತಾಡಿದ್ದಾರೆ. ಇನ್ನು ಪರ್ಟಿಕ್ಯುಲರ್ ಆಗಿ ಪೋಚರ್ಸ್ ಏನಿದಾರಲ್ಲ, ಅವರು ಈ ಕೂಲಿ ಕಾರ್ಮಿಕ ಸಮುದಾಯಗಳಿಂದ ಮತ್ತೆ ಕೆಲವು ಕ್ಯಾಂಪ್ಗಳಿಂದ ಬರ್ತಾರೆ. ಆಮೇಲೆ ಬೇರೆ ಊರುಗಳಿಂದ ರಾತ್ರಿ ಇಲ್ಲಿ ಯಾರೋ ಪರಿಚಯಸ್ಥರಿದ್ರೆ ಅವರು ಬೈಕಲ್ಲಿ ಬಂದ್ಬಿಟ್ಟು
ರಾತ್ರಿ ಎಲ್ಲ ಬ್ಯಾಟ್ರಿ ಕಟ್ಕೊಂಡು ಓಡಾಡುವಂತಹ ಒಂದು ಸಂಪ್ರದಾಯ ಇದೆ. ಅದೊಂದು ಕೆಟ್ಟ ಕೊಳಕು ಇನ್ನೂ ಹೋಗಿಲ್ಲ ಅದು. ನಮಗೆ ಆ ಕಡೆ ಶಿವಮೊಗ್ಗದ ಆ ಕಡೆ ಬದಿ ಸಿರಿಗೆರೆ ಆ ಭಾಗಗಳಲ್ಲಿ ಯಾರೇ ಪೋಚರ್ಸ್ ಸಿಕ್ಕಾಕೊಂಡಿದ್ರು ಅವರೆಲ್ಲ ಕೂಡ ಈ ಥರ ಕೂಲಿಗೆ ಬಂದವರು ಅಥವಾ ಯಾವುದೋ ಆ ಕಡೆ ಶಿಕಾರಿಪುರ ಆ ಕಡೆ ಭಾಗದಿಂದ ಬಂದಂಥವ್ರು, ಭದ್ರಾವತಿ ಕೂಡ ಆಸ್ಪಾಸಲ್ಲಿ ಸಿಕ್ಕಾಬಟ್ಟೆ ಈ ಥರ ಜನರು ಇನ್ನೂ ಹ್ಯಾಬಿಟ್ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಅಂದರೆ ಇದನ್ನೆಲ್ಲ ನಿರ್ಮೂಲನೆ ಮಾಡೋಕ್ಕೆ ಭಾಳ ಕಷ್ಟ ಇದೆ, ಡಿಪಾರ್ಟ್ಮೆಂಟ್ನವರಿಗೂ ಕಷ್ಟ ಇದೆ. ಆದರೆ ನಮ್ಮ ಕಾನೂನುಗಳು ತುಂಬ ಸ್ಟ್ರಾಂಗ್ ಆಗಿರಬೇಕು. ಇಲ್ಲಿ ಆನೆ ಕೊಂದವನು ಒಂದು ವಾರಕ್ಕೆ ವಾಪಸ್ ಬರ್ತಾನೆ. ಇದು 2 ತಿಂಗಳ ಹಿಂದೆ ಶೆಟ್ಟಿಹಳ್ಳಿಯಿಂದ ಬಂದಿರೋಂಥ ಒಂದು ಆನೆ ಅಲ್ಲಿ ವೀರಗಾರನ ಬೈರನಕೊಪ್ಪ ಅಂತೇಳಿ ಆ ಭಾಗದಲ್ಲಿ ಒಂದು ಆನೆಯನ್ನ ಕರೆಂಟ್ ಬಿಟ್ಟು ವಿದ್ಯುತ್ ಬಿಟ್ಟು ಸಾಯಿಸಿದ್ರು. ಅದಕ್ಕೆ ಅಧಿಕಾರಿಗಳಿಗೆ ಆಸಕ್ತಿ ಇರಲಿಲ್ಲ ಆಗ್ತಾನಿಕೆ. ಆತ 15 ದಿವಸದ ನಂತರ ವಾಪಸ್ ಹೊರಗಡೆ ಬಂದ. ಅವನು ಜಾಗ ಅಲ್ಲ ಅಂತ ಕ್ಲೈಮ್ ಮಾಡ್ಕೊಂಡ. ಆಮೇಲೆ ಎವಿಡೆನ್ಸ್ ಅವನೇ ಅಂತ ಏನಿಲ್ಲ, ಏನು ನಿರ್ಲಕ್ಷ್ಯ ಅಂತ ಆಗಿರುತ್ತೆ ಅಥವಾ ಅವನೇ ಬಿಟ್ಟಿದ್ದಾನೆ ಅನ್ನೋದಕ್ಕೂ ಖಾತ್ರಿ ಇರೋದಿಲ್ಲ. ಹಂಗಾಗಿ ಅದು ವಾಪಸ್ ಬಂದ. ಜೊತೆಗೆ ಅವ್ರನ್ನೆಲ್ಲ ಬಿಡಿಸ್ಕೊ ಬರೋಕ್ಕೂ ಕೂಡ ಅಧಿಕಾರಿಗಳು ಅಷ್ಟು ಆಸಕ್ತಿಯನ್ನು ತಳೆದಿರ್ತಾರೆ. ಒಟ್ಟಾರೆ ಈ ಚಿರತೆಯ ಒಂದು ಸಾವು ಒಂಥರ ಬೇಜಾರು ಅನ್ನಿಸ್ತು. ಆಮೇಲೆ ಚಿರತೆಯು ಕೂಡ ಈಗ ಕಾಡಿನಿಂದ ನಾಡಿಗೆ ಬರುವಂಥ ಚಿರತೆಗಳಿಗೆ ಜನರಿಗೂ ಧೂಪಟಳ ಕೊಡುತ್ತಿರ್ತವೆ, ಅವುಗಳ ಸಾಕು ಪ್ರಾಣಿಗಳನ್ನ ತಿಂತಿರ್ತವೆ, ಅದೊಂದು ಭಾಗ. ಬಟ್ ಇದು ಎಲ್ಲೂ ಕೂಡ ಇದು ಹೊರಗಡೆ ಬಂದ ಚಿರತೆ ಅಲ್ಲ. ಅದು ಬಂದಿದ್ರೆ ಅದು ನಾಯಿ ಇಟ್ಕೊಂಡು ಹೋಗ್ಬಿಡ್ತಿತ್ತು. ಇದು ಅಕಸ್ಮಾತಾಗಿ ಹೊಡೆದಿರುವಂಥ ಇದು ಬೇಟೆ ಇದು. ಹಾಗಾಗಿ ನೋಡೋಣ ಇಲಾಖೆ ಏನು ಮಾಡ್ತಾರೆ ಅಂತಂದರೆ. ಥ್ಯಾಂಕ್ ಯು.